ವಚನ ಕೊಟ್ಟ ಆ ಕೆಲಸ ಮಾಡ್ಕೋ. ಮಾತಾಡಮ್ಮ. ಇಂತಲ್ಲಿ ಹೋಗಿದ್ವಿ ಹೆಬ್ಬಳ್ಳಿ ಅಂತ ಮಾಡ್ಸಂದ ಚಲೋ ಆಗತ್ತಂದ ನಮ್ಗೆ ಹಿಂಗಾತಂತ ನಾನು ಹೆಸರು ನಿಮ್ಮದ ಹೆಸರು ಕೆಡಿಸುವ ಬ್ಯಾಡ್. ಬರ್ರಿ ಪಟ ಪಟ ಬರ್ರಿ. ಹೇಳಮ್ಮ. ಮಾಡಿಸ್ತೀನಿ ಎಲ್ಲ ಕಾಯ್ಕೊಂಡ್ ನೋಡು. ಒಂದು ಸ್ವಲ್ಪ ತೊಗೊಂಡು ನೋಡ್ರಿ. ಒಳಗೆ ಹಿರಿಯರಿಗೆ ತಿಳಿಸ್ರಪ್ಪ. ನೋಡ್ರಿ ಯಜಮಾನ ಕೇಳಿದಲ್ಲ ಕುಂದ್ರೆ ಕಟ್ ಹೇಳ್ತಾರದೆ. ಆ ಹುಡುಗ ಹ್ಞೂ ರೀ ಕಟ್ ತಿಳಿಸಿ ಹೇಳ್ರಿ. ಹ್ಞೂ ರೀ ಅದು ಮನೆಯನ್ನಾರನ್ನು ಒಪ್ಪಿಸಿ ಉಳಿದು ಬಿಡುದು ಅವ್ರಿಗೆ. ಆಕೆ ಹೊತ್ಕೊಂಡ್ರ ಆಕೆ ಹೊತ್ಕೊಂಡ್ರ. ಈ ಜಮಖಂಡಿ ಮುದೋಳಾಗಿದ್ದ ಒಂದು ಹುಡುಗ ಮಾಡ್ತೀವಿ. ಹ್ಞೂ ರೀ ಆ ಹುಡುಗ ಹ್ಞೂ ರೀ ಎಲ್ಲ ದವಾಖಾನಿ ತೋರಿಸಿದ್ರು, ಎಲ್ಲ ಮುಗ್ದಾವಪ್ಪ. ಅವ್ರು ಆಗಲ್ಲ ಅನ್ನಕತ್ತಿದ್ರಿ. ಹಿಂದು ಕೂಳು ರುಚಿನಾಗುವಂಗಿಲ್ಲ, ಹೊಟ್ಟೆ ಹಸುವಂಗಿಲ್ಲ, ಹೊಟ್ಟೆ ಗ್ಯಾಸ್ ಟೇಬಲ್ ಅದು ಹೇಳ್ರಿ. ಅದು ಇಲ್ಲೇ ಅದು ಬಲ್ತು ಬಿಟ್ಟತಪ್ಪ. ಈಗ ಮಾಡ್ತಾರ ಮಾಡಿದ್ದು ಅದನ್ನ ಕಡಿಗೆ ತೆಗಿಸು. ಮತ್ತೆ ದವಾಖಾನಿಗೆ ಹೋದ್ರ ಕಳ್ಳು ಬಾವು ಬಂದವ ಆಪರೇಷನ್ ಮಾಡ್ಬೇಕಂತೇಳಿ ಹೇಳ್ಯಾರ. ಈಗ ಹೌದಾಗ್ತಮ್ಮ ಮಾಡೇ ಇಲ್ಲ ದವಾಖಾನಿ ಬೆನ್ ಹತ್ತಾನು ಇಲ್ಲ ಒಳ್ಳೆ ನನಗೆ ಬೆನ್ನ ಹಚ್ಚಾನ. ನಾನ ಬೂದಿ ನಂಬಿ ಮಾಡ್ಕೊಂಡ್ರ ಅದನ್ನ ಹೋಗಿ ತೆಗಿಸೋಣ. ಸರಿ ಬರ್ತಾರ ಮಾಡಿ ಅಮಾಸಿ ದರ್ಗಾ ಹತ್ಬೇಕು. ನಾಳೆ ಅಮಾಸಿಗೆ ದರ್ಗಾ ಬರ್ರಿ. ಆಶೀರ್ವಾದ ಕಾಯಿ ಅಜ್ಜಾರ ಒಂದು ಕಾರ್ಡ್ ಕೊಡ್ತಾರೆ ಅಂದ್ಕೊಂಡು ಕಟ್ಕೊಂಡ್ರೆ ನಾವೆಲ್ಲ ಹೇಳ್ರಿ. ಈ ಕೋಟಿಯರು ಗಂಡ ಸಂಗಟ. ಹ್ಞೂ ರೀ ಅವ್ರ ಮಕ್ಕಳು ಫಲ ಅಂತಪ್ಪ. ಹ್ಞೂ ರೀ ಅಮಾಸಿ ನಮ್ಮ ದರ್ಗಾ ಹತ್ತಾರೆ. ನಾಳೆ ಅಮಾಸಿ ಆಶೀರ್ವಾದ ಕಾಯಿ ಹೋಗಿ ಲಕ್ಷ ಕೊಡ್ರಿ ಕೇಳಿ. ಹ್ಞೂ ಹೇಳ್ರಿ. ಏನಾಗುದಿಲ್ಲ, ನಿನ್ನ ಮಕ್ಕ ಆಪರೇಷನ್ ಮಾಡಿಸು, ನಾನು ಹಿಂದಿರ್ತೀನಿ. ಆರಾಮ ಮಕ್ಕನ ಉಳಿದು ಯಾವುದು ತಿಳಿಯಕ್ಕೆ ಹೋಗು. ಹೇಳ್ರಿ ಹುಡುಗಿ ಮಾಡ್ತೀನಿ ಬಂದಾರ. ಮಂತನ ಹತ್ತಿದ್ದಿಲ್ಲಪ್ಪ. ಹ್ಞೂ ರೀ ಮಂತನ ಹತ್ತವು ಲಗ್ನ ಹಾಕ್ಯವ. ಹ್ಞೂ ಲಗ್ನ ಆಗಿದ್ ಮತ್ತೆ ಹೊಳ್ಳಿ ಫಲ ಕೇಳಕ್ ಬರ್ತಿ ಮೌನ ಅಂತ ಹೇಳಿದ್ವಿ. ಹ್ಞೂ ರೀ ಒಂದು ಕಳಿಸಿದ್ದ ನಿಮ್ಮ ಅಜ್ಜ, ನಾನಲ್ಲ. ಅಲ್ರಿ ಕಳಿಸಿದ್ದೀನಿ ರೀ ಅವಾಗ. ಈಗ ಪ್ರಕಾರ ಹಾಕಿದ್ದು ಕಲ್ಯಾಣ ಆಗೈತಿ. ಹ್ಞೂ ರೀ ಈಗ ಮಕ್ಕಳ ಫಲ ಬಿಡಕ್ ಬಂದ ಹೇಳ್ಬೇ. ಆಳೆ ಅಮಾಸಿ ಹ್ಞೂ ರೀ ದರ್ಗಾ ಹತ್ತಂತ. ಹ್ಞೂ ರೀ ದರ್ಗಾದಾಗ ಏನು ಹೇಳುದು ಹೇಳ್ತೀನಿ, ಕೊಡ್ತೀನಿ. ಆಯ್ತಾ ಜರಗಕ್ಕೆ ಬರ್ರಿ ಹೆಬ್ಬಳ್ಳಿ. ಆ ಹೆಬ್ಬಳ್ಳಿ ಹೆಣ್ಣು ಮಗಳು ಒಬ್ಬಾಕಿ ಬಂದಾಳ ಕೊಡೋ ಪ್ರಸಾದ. ಬಾ ತೆಗಿ. ಎಲ್ಲ ನಿನ್ನ ಮನ್ಸಿನ ತಕ್ಕ ಆಸೆ ಗತಿ ಹಂಗ ಅಂದ್ಕೊಂಡು ಹಿಡ್ಕೊಂಡು ಹೋಗಿ ಆ ಬೆಳವಣಿಗೆ ಮುದುಕಿ ಸೊಸಿಯನ್ನ ಮೊಮ್ಮಗಳು ಕರ್ಕೊಂಡ್ ಬಂದಾಳಲ್ಲ ನಮ್ಮ ಹ್ಞೂ ರೀ ತಗೊಂಡುವಾಗ ಹ್ಞೂ ರೀ ಬಂದ ಅದನ್ನ ಕೊಡು ಇದನ್ನ ಕೊಡು ಅಂತಾರಲ್ಲ. ಹ್ಞೂ ರೀ ಒಂದು ನಾಳೆ ಅಮಾವಾಸ್ಯೆ ದಿವಸ ಹ್ಞೂ ದರ್ಗಾ ಕರ್ಕೊಂಡ್ ಬಾ ಅಂತ
ಹೆಂಗೆ ದರ್ಗಾ ಕರ್ಕೊಂಬ ಉಮೇಶ್ಗೆ ಅಮಾವಾಸ್ಯೆ ಮಟ್ಟ ಮಕ್ಕಳು ಮುಂದೆ ನನ್ನ ಪ್ರಸಾದ ಸುತ್ತಾರದ ಕಾರ್ಯದರ್ಶಿಗೆ ನಾವು ಮಾಡ್ತೇವ ಹುಬ್ಬಳ್ಳಿಯ ಗಂಡ ಐತಿ ಬಂದಲ್ಲ ಅವನ ಗಾಡಿ ಕಾರ್ ಐತಂತಪ್ಪ. ಆ ಕಾರು ಬೆಂಕಿ ಹತ್ತುದು ಹೊಳಮಳ ಕಾಡುದು ಕಿರಿ ಯಾವ ಕೆಲಸ ಮಾಡಿದ್ರು ಅದಕ್ಕೆ ಕೈ ಹಾಕಿದ್ರು ಯಾವುದೂ ಶುದ್ಧ ಆಗೋದು ಹೌದನ್ರಿ ಮಾಡ್ಯಾರ. ನನ್ನ ಬುದ್ಧಿ ಮೊದಲ ಇಬ್ರು ಗಂಡ ಐತಿ ನಂಬ್ರಪ್ಪ ನಮ್ದು ನಿನಗ ಏನೇನೋ ಇವಾಗ ದುಡಿಮೆ ಹತ್ತಬಾರ್ದು, ಬಾಡಿಗೆ ಹತ್ತಬಾರ್ದು, ಗಾಡಿ ಸುಳ್ಸುತ್ತರಾಗಿ ನಿಂದಿರಬಾರ್ದು, ನಡಿಬಾರ್ದು ಅಂತ ಮಾಡಿಸಿದ್ದೈತಿ ನನಗೆ. ನಾಳೆ ಅಮಾವಾಸ್ಯೆಗೆ ಒಂದು ಹಸಿರುವಾದ ಕಾಯಿ ಕಟ್ಟುಗೋ. ಈ ಅರ್ಜುನ್ ಕೋಳಿ ಈಗ ಕಾರಿಗೆ ಒಂದು 15 ಹಣ್ಣು ತೊಗೊಂಡು ಇಸ್ಕೊಂಡು ಹೋಗಪ್ಪ. ಅದು ನಾಳಿಂದ ಇವತ್ತು ಹೋಗಿ ಕಟ್ಟ. ಹೆಬ್ಬಳ್ಳಿ ದೊಡ್ಡ ಲಾಲ್ಸ ಬಳಿ ಶಕ್ತಿ ಐತಿ ಇಲ್ಲ ಅನ್ನೋದು ನಿಮ್ಗೆ ಗೊತ್ತಾಗ. ಅದು ಗೊತ್ತಾದ್ರೆ ಅಮಾವಾಸ್ಯೆಗೆ ನಮ್ಮ ದರ್ಗಾ ಹತ್ತಿರ ಇಬ್ರು ಗಂಡ ಐತಿ. ಇಲ್ಲ ನಿನ್ನ ನಂಬಿ ಬಂದೇವಿ, ನೀನ ನಮ್ಮ ಕೈ ಅದನ್ನ ಹೇಳಿದ್ರಿ ಗಜ್ಜಾರ ನಿಮ್ಗ ಅವ್ನು ನೀತಿಗೂ ರಮಣ ಇದೆ. 9 ಮಕ್ಳೇ ದೇವ್ ಅದಂಗ ಹೌದಾಗಲ್ಲ ಅಂತಿದ್ದಾರೆ ಮನುಷ್ಯರನ್ನ ಕಂಡ್ರೆ ಚಿರ್ಸಕ್ಕ ನಮ್ಮ ಪ್ರಾಬ್ಲಮ್ ಐತಿ ಹೇಳಿದ್ನಲ್ಲ ಅಜ್ಜ ನೀವು ಡಂಗಿಗೇರಿ ಕರ್ಕೊಂಡು ಹೋಗಪ್ಪ. ದರ್ಗಾ ಹತ್ತಿರ ಯಾ ಹಣ್ಣಿಗೇರಿ ಬೇಳೆ ಯಾವುದು ಬೇಡ. ಕಷ್ಟ ಆಗ್ತದೆ. ನಾನು ಕಲ್ಯಾಣ ಆಗುವಂಗ ಆಶೀರ್ವಾದ ಮಾಡ್ತೀನಿ. ಅಷ್ಟು ಮಾಡ್ರಿ. ನಾಳೆ ಆಮೇಲೆ ಬರ್ರಿ ಹೆಬ್ಬಳಿಗೆ ಸ್ವಲ್ಪ ಕೊಟ್ಟು ಈಗ ಅರ್ಧ ಲೀಟ್ರ್ ನಿಮ್ಗೆ ತಗೊಂಡ್ಬಿಟ್ರೆ ಅವರು ನೀವು ತರಗೆ ಹಾಕಿಬಿಡ್ರಿ. ಅವಾಗ ಏನು ಯಾವಾಗ ಆಮೇಲೆ ಕುಂದ್ರಿ ಹೇಳ್ರಿ. ಒಟ್ಟಿಗೆ ದೌಡು ಬಂದಂಗೆ ಈ ಐತಾರ್ಕೊಮ್ಮೆ ಬಂದ ಈ ಹುಬ್ಬಳ್ಳಿಗೆ ಬೇಡಪ್ಪ ನೀನು. ಐತಾರ್ಕೊಮ್ಮೆ ಬಂದು 1 ತಾಸು 2 ತಾಸು ಬಂದು ನಾನು ಸೇವ್ ಮಾಡಿ ಹೋಗೋದು ನಿಗುತ್ತಾರೆ. ಕೇಳ್ರಿ ಸಾಮಾನ್ಯ ಹಿರಿಯ ಬಿಣ್ಣು ಆಗತ್ತ ನಾವು ಅವಂಗ ಅವನು ಕೈಯಾಗ ನೀನು ಐತಾರ್ಕೊಂಡು ತಪ್ಪದ ಬಂದು ಸೇವ್ ಮಾಡಿ ಹೋಗು. ಅದ್ರ ಪ್ರತಿಫಲ ನಿನಗೂ ಗೊತ್ತಾಗತ್ತೆ. ವಾರದಿಂದ ಗಟ್ಟಿ ನೋಡಿ ಪರಮನ್ ಆತಜ್ಜ ಹೇಳ್ರಿ. ಇದು ಮಾತ್ರ ನೀವು ಬಿಡಕ್ಕೆ ಹೋಗ್ಬಿಡ್ರಿ. ಯಾಕೆ ಕೆಲವೊಂದು ಕಾರ್ಯಕ್ರಮ ನಾವು ಅಲ್ಲಿ ಕಂಟ್ರೋಲ್ ಇಟ್ಟಿವಿ. ಅರ್ಜುನ್ ಕೂಡ ಇತರ ಊರಿಗೆ ಹೋಗುದು ಬಂದ್ರು ಹೋಗ್ಬೇಕು. ಅದು ಸತ್ಯ ನಿಮಗೆ ಬಿಡುಗಡೆ ಇಲ್ಲ. ನಾನು ಬಿಡುಗಡೆ ಇಲ್ಲ. ನಾನೆಲ್ಲ ಬಿಟ್ಟುಬಿಟ್ಟಿನಿ. ಎಲ್ಲ ಐತಾರ ಆಯ್ತಾರೆ. ಐತಾರ್ಕೊಂಡು ಇಲ್ಲಿ ದುಡಿಮೆ ಬಿಡುಗಡೆ ಇರಬೇಕು. ಈ ಸನ್ನಿಧಿ ಏನೈತಿ ಹೇಳ್ಬೇಕು. ಅದು ಯಾಕೆ ಹೇಳಿತು ದೇವ್ರು ಅನ್ನೋದು ನೀ ದುಡಿ 1-2 ತಿಂಗಳು ಅದಕ್ಕೆ ನಿನ್ಗೆ ಗೊತ್ತಾಗತ್ತೆ. ಈಗ ರಗಡ ಮಂದಿ ಅದಪ್ಪ ಹಂಗ ವಚನ ಯಾರಿಗೆ ಹೇಳಿದ್ರು ಈಗ ನನಗೆ ಕುದುರೆ ಅವ್ರಿಗೆ ಬೇಕು. ಅನ್ನೋದಿಲ್ಲ, ಆಗುದಿಲ್ಲ ಅನ್ನೋದಿಲ್ಲ. ಬೇಕು. ಅದ ನಿನ್ನ ಮಕ್ಳು ನಿಮ್ಮ ಗುರು ಕುಂತಾನ ಅವ ಹಳೆ ಭಕ್ತ. ಹೌದಾ? ಮತ್ತೆ ಅವ್ರಿಗೆ ಯಾಕೆ ಹೇಳ್ಬಾರ್ದು? ಗಿರಕಿ ಹಿಂಗೆ ಇರ್ತೈತೆ ಅದು. ಮಾಡ್ಕೊಂತ ಹೋಗಿ ಆಯ್ತು ಮಾಡ್ತೀನಿ. ಕುಂದ್ರಿ ಈಗ ಒಳ್ಳೆ ಮಾಡ್ಕೊಂಡು ಆರಾಮ್
ಯಾರು